ಪ್ರಾಣಿಗಳನ್ನು ರಕ್ಷಣೆ ಮಾಡಲು ಹೋಗಿದ್ದ ನೌಕಾಪಡೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೋಲಾರದ ಯೋಧನೊಬ್ಬ ಕಾಡುಮೃಗದ ದಾಳಿಗೆ 2 ದಿನಗಳ ಹಿಂದೆ ಬಲಿಯಾಗಿದ್ದು, ಗುರುವಾರದಂದು ಕೋಲಾರ ನಗರದ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿತು. ಕೋಲಾರದ ಗಲ್ಪೇಟೆ ನಿವಾಸಿಗಳಾದ ಪ್ರಸನ್ನ ಹಾಗೂ ಸರಳ ದಂಪತಿಗಳ ಪುತ್ರ 22 ವರ್ಷದ ಹರ್ಷಿತ್ ಪ್ರಸನ್ನ ನೌಕಾಪಡೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಯೋಧರಾಗಿದ್ದು, ಸೋಮವಾರ ರಾತ್ರಿ ಗುಜರಾತ್ನ ಜಾಮ್ನಗರ ಮಿಲಿಟರಿ ಕ್ಯಾಂಪ್ನಲ್ಲಿ ಮೃತಪಟ್ಟ ಹರ್ಷಿತನ ಪಾರ್ಥಿವ ಶರೀರವನ್ನು ಗುರುವಾರ ಪೋಷಕರಿಗೆ ನೌಕಾಪಡೆಯ ಸಿಬ್ಬಂದಿಗಳು ಒಪ್ಪಿಸಿದರು. ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಿಟ್ಟು ನಂತರ ಗಲ್ಪೇಟೆ ರುದ್ರಭೂಮಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೃತ ಹರ್ಷಿತ್ಗೆ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಲಾಯಿತು. 22 ವರ್ಷದ ಹರ್ಷಿತ್ ಪ್ರಸನ್ನ ಕಳೆದ 4 ವರ್ಷಗಳ ಹಿಂದೆ ನೌಕಾಪಡೆಯಲ್ಲಿ ಕೆಲಸಕ್ಕೆ ಸೇರಿದ್ದು, ವಿವಿಧ ಹಂತಗಳ ತರಬೇತಿ ಮುಗಿಸಿ ಉನ್ನತ ಹುದ್ದೆ ಅಲಂಕರಿಸುವ ಗುರಿಯನ್ನು ಹೊಂದಿದ್ದರು. ಅದಕ್ಕಾಗಿಯೇ ಗುಜರಾತ್ ಜಾಮ್ನಗರದ ನೌಕಾಪಡೆಯ ಕ್ಯಾಂಪ್ನಲ್ಲಿ ಇತ್ತೀಚೆಗಷ್ಟೇ ಅಲ್ಲಿ ತರಬೇತಿಗಾಗಿ ಸೇರಿದ್ದರು. ನಿತ್ಯ ತನ್ನ ತಂದೆ ತಾಯಿಯೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ಹರ್ಷಿತ್ ಸಾಯುವ ಕೆಲವೇ ನಿಮಿಷಗಳ ಮೊದಲಷ್ಟೇ ಪೋಷಕರೊಂದಿಗೆ ಮಾತನಾಡಿದ್ದರು. ಅದಾದ ನಂತರ ಪ್ಲಾಸ್ಟಿಕ್ ತಿನ್ನಲು ಹೋಗುತ್ತಿದ್ದ ಕಾಡು ಪ್ರಾಣಿ ನೀಲ್ಗೆ ಮರಿಗಳನ್ನು ಓಡಿಸಲು ಹೋಗಿದ್ದಾಗ ಏಕಾಏಕಿ ಕಾಡು ಪ್ರಾಣಿ ನೀಲ್ಗೆ ಕೊಂಬಿನಿಂದ ಹರ್ಷಿತ್ಗೆ ತಿವಿದಿದ್ದು, ಗಂಭೀರವಾಗಿ ಗಾಯಗೊಂಡ ಹರ್ಷಿತ್ರನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಹರ್ಷಿತ್ ಸಾವನ್ನಪ್ಪಿದ್ದಾರೆ ಎಂದು ಅಲ್ಲಿನ ಸಿಬ್ಬಂದಿಗಳು ಹರ್ಷಿತ್ ಪೋಷಕರಿಗೆ ವಿಷಯ ತಿಳಿಸಿದ್ದಾರೆ. ಒಟ್ಟಾರೆ ದೇಶ ಸೇವೆ ಮಾಡಬೇಕು, ಅದೇ ಕೆಲಸದಲ್ಲಿ ಉನ್ನತ ಹುದ್ದೆಗೇರಬೇಕು ಅನ್ನುವ ಹಂಬಲದಿಂದಲೇ ನೌಕಾಸೇನೆ ಸೇರಿದ್ದ ಹರ್ಷಿತ್ ಅನಿರೀಕ್ಷಿತ ದುರಂತ ಘಟನೆಯಿಂದ ಸಾವನ್ನಪ್ಪಿರುವುದು ವಿಷಾದನೀಯ ಸಂಗತಿಯಾಗಿದೆ.